ಸ್ನೇಹಿತರೆ ನಮಸ್ಕಾರ. ಕನ್ನಡ ಕಿರುತೆರೆಯಲ್ಲಿ ಮತ್ತು ಹಿರಿತೆರೆಯಲ್ಲಿ ಎರಡರಲ್ಲೂ ಕೂಡ ಸಾಕಷ್ಟು ಸಿನಿಮಾ ಧಾರಾವಾಹಿಗಳಲ್ಲಿ ನಟಿಸಿರುವಂತಹ ವಾಣಿಶ್ರೀಗೆ ದೊಡ್ಡ ಅಭಿಮಾನಿ ಬಳಗವೇ ಇದೆ. ಹಿರಿಯ ನಟಿ, ಸಾಕಷ್ಟು ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ, ಸಾಕಷ್ಟು ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ. ಕನ್ನಡದ ಹಲವಾರು ಧಾರಾವಾಹಿಗಳಿಗೆ ಬಹು ಬೇಡಿಕೆಯ ನಟಿಯೂ ಕೂಡ ಹೌದು. ಸಿನಿಮಾದಲ್ಲೂ ಕೂಡ ಪ್ರಖ್ಯಾತಿಯನ್ನು ಪಡೆದಿರುವಂಥ ನಟಿಯೂ ಕೂಡ ವಾಣಿಶ್ರೀ. ವಾಣಿಶ್ರೀ ಅವರು ಸದ್ಯ ಕಿರುತೆರೆಯಲ್ಲಿ ಸಕ್ರಿಯವಾಗಿದ್ದರೂ ಕೂಡ ಕಿರುತೆರೆ ವೀಕ್ಷಕರಿಗೆ ಇವರು ಚಿರಪರಿಚಿತ ಅಂತಲೇ ಹೇಳ್ಬೋದು. ವಾಣಿಶ್ರೀ ಅವರ ವೈಯಕ್ತಿಕ ಬದುಕು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಹೌದು, ವಾಣಿಶ್ರೀ ಅವರು ತೆರೆಯ ಮೇಲೆ ಹೀಗೆ ಮಿಂಚುವಂತಹ ಬಳ್ಳಿಯ ರೀತಿ ಮತ್ತು ತುಂಬ ಮನೋಜ್ಞವಾಗಿ ಅಭಿನಯ ಮಾಡುವಂಥ ವಾಣಿಶ್ರೀ ತಮ್ಮ ಖಾಸಗಿ ಜೀವನದಲ್ಲಿ ಸಾಕಷ್ಟು ನೋವನ್ನು ತಿಂದಿದ್ದಾರೆ ಅನ್ನೋದು ಬಹುಶಃ ಸಾಕಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ವಾಣಿಶ್ರೀ ಅವರ ಗಂಡ ಯಾರು ಅನ್ನುವಂಥ ಕುತೂಹಲ ಹಲವರಲ್ಲಿ ಇವತ್ತಿಗೂ ಕೂಡ ಇದೆ. ಈ ಬಗ್ಗೆ ಅವರು ಕೂಡ ಎಲ್ಲೂ ಕೂಡ ಹೇಳ್ಕೊಂಡಿರಲಿಲ್ಲ. ಆದರೆ ಮೊಟ್ಟ ಮೊದಲ ಬಾರಿಗೆ ವಾಣಿಶ್ರೀ ಅವರು ಮನಬಿಚ್ಚಿ ತನ್ನ ದಾಂಪತ್ಯದ ಬಗ್ಗೆ ಮಾತನಾಡಿದ್ದಾರೆ. ಡಿವೋರ್ಸ್ ಆಗಿರೋದು ಯಾಕೆ ಅನ್ನೋದನ್ನು ರಿವೀಲ್ ಮಾಡಿದ್ದಾರೆ. ಮೊದಲ ಮದುವೆ ಮುಚ್ಚಿಟ್ಟಂತಹ ಗಂಡನ ಆ ಕರಾಳ ಮನಸ್ಥಿತಿಯ ಬಗ್ಗೆನೂ ಕೂಡ ವಾಣಿಶ್ರೀ ಅವರು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಹಾಗಾದರೆ ದಾಂಪತ್ಯದಲ್ಲಿ ಅಥವಾ ತಮ್ಮ ಖಾಸಗಿ ಜೀವನದಲ್ಲಿ ಮೋಸ ಹೋಗಿದ್ದೇಗೆ ವಾಣಿಶ್ರೀ, ಅದರಿಂದ ಹೊರಗಡೆ ಬರೋದಕ್ಕೆ ಆಕೆ ಪಟ್ಟಂತಹ ಪಾಡೇನು ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. 300ಕ್ಕೂ ಅಧಿಕ ಧಾರಾವಾಹಿಗಳಲ್ಲಿ 50ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವಂಥ ವಾಣಿಶ್ರೀ ಕನ್ನಡದ ಬಹು ಬೇಡಿಕೆಯ ನಟಿ. ಪೋಷಕ ಪಾತ್ರಗಳಿಗೆ ವಾಣಿಶ್ರೀ ಹೇಳಿ ಮಾಡಿಸಿದ ನಟಿ ಅಂತಲೇ ಹೇಳ್ಬೋದು. ಅತಿ ಚಿಕ್ಕ ವಯಸ್ಸಿಗೆ ಒಂದು ದೊಡ್ಡ ಸಿನಿಮಾಗಳನ್ನು ಮತ್ತು ಸೀರಿಯಲ್ಗಳನ್ನು ಪಡೆಯೋದಕ್ಕೆ ಶುರು ಮಾಡಿದಂಥ ಈಕೆ ಇವತ್ತಿಗೂ ಕೂಡ ಬಣ್ಣದ ಲೋಕದಲ್ಲಿ ಮಿಂಚ್ತಾ ಇದ್ದಾರೆ. ನಟಿ ವಾಣಿಶ್ರೀ 90ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ದೀನಿ ಅಂತಲೂ ಕೂಡ ಹೇಳ್ತಾರೆ. 300ಕ್ಕೂ ಅಧಿಕ ಸೀರಿಯಲ್ಗಳಲ್ಲೂ ಕೂಡ ಬಣ್ಣ ಹಚ್ಚಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 4ರಲ್ಲಿ ವಾಣಿಶ್ರೀ ಸ್ಪರ್ಧಿಯಾಗಿಯೂ ಕೂಡ ಭಾಗವಹಿಸಿದರು. ಒಂದು ಕಾಲದಲ್ಲಿ ಬಹಳ ಪೀಕ್ನಲ್ಲಿದ್ದಂಥ ಸಮಯದಲ್ಲೇ ವಾಣಿಶ್ರೀ ಮದುವೆ ಆಗ್ತಾರೆ. ಮದುವೆ ಇವರ ಬಾಳಿನ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆಕೆಗೆ ಆಗ ಗೊತ್ತಾಗಲಿಲ್ಲ, ಆ ನಂತರ ಗೊತ್ತಾಗಿತ್ತು. ನಟನೆಯ ಸಂದರ್ಭದಲ್ಲಿ ಆಗ ತೆಗೆದುಕೊಳ್ಳುವಂಥ ಕೆಲವೊಂದು ನಿರ್ಧಾರಗಳು, ಆ ಪೀಕ್ನಲ್ಲಿದ್ದಂತಹ ಸಂದರ್ಭದಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಎಂತಹ ತಪ್ಪು ನಿರ್ಧಾರಗಳಾಗಿರ್ತವೆ, ಎಡವಟ್ಟಾಗಿರ್ತವೆ ಅನ್ನೋದಕ್ಕೆ ಸಾಕ್ಷಿಯೂ ಕೂಡ ಹೌದು. ಮದುವೆ ಆದಂಥ ಕೆಲವೇ ವರ್ಷಕ್ಕೆ ಗಂಡನಿಂದ ಡಿವೋರ್ಸನ್ನು ಪಡೆದಿದ್ದರು ವಾಣಿಶ್ರೀ. ವಾಣಿಶ್ರೀ ಅವರ ಗಂಡ ಯಾರು, ಡಿವೋರ್ಸ್ ಪಡೆದಿದ್ದಾರಾ, ಹಾಗಾದರೆ ಯಾಕೆ ಅನ್ನುವಂಥ ಪ್ರಶ್ನೆ ಹಲವರಲ್ಲಿತ್ತು. ಇಂತಹ ಪ್ರಶ್ನೆಗಳಿಗೆ ವಾಣಿಶ್ರೀ ಅವರೇ ಇದೀಗ ಮೊಟ್ಟ ಮೊದಲ ಬಾರಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಆ ಉತ್ತರ ಏನು ನೋಡೋಣ ಬನ್ನಿ. ಹೌದು, ಕನ್ನಡದ ದೊಡ್ಡ ದೊಡ್ಡ ಹಿಟ್ ಸೀರಿಯಲ್ಗಳಲ್ಲೂ ಕೂಡ ವಾಣಿಶ್ರೀ ಒಂದು ಚಿಕ್ಕ ಪಾತ್ರದಲ್ಲಾದರೂ ಕೂಡ ಇದ್ದೇ ಇರ್ತಾರೆ. ಅದು ಆ ಚಾನಲ್ ಅಂತಲ್ಲ, ಈ ಚಾನಲ್ ಅಂತಲ್ಲ, ಬಹುತೇಕ ಎಲ್ಲ ಚಾನಲ್ನಲ್ಲೂ ಕೂಡ ಎಲ್ಲ ಸೀರಿಯಲ್ನ ನಿರ್ಮಾಪಕರು ಅಥವಾ ನಿರ್ದೇಶಕರು ವಾಣಿಶ್ರೀಗೆ ಅಂತಲೇ ಒಂದು ಪಾತ್ರವನ್ನು ಡಿಸೈನ್ ಮಾಡಿರ್ತಾರೋ ಏನೋ ಗೊತ್ತಿಲ್ಲ. ಬಟ್ ವಾಣಿಶ್ರೀ ಸಾಮಾನ್ಯವಾಗಿ ಬಹುತೇಕ ಸೀರಿಯಲ್ಗಳಲ್ಲಿ ನಟಿಸ್ತಾರೆ. ಅದೇ ಕಾರಣಕ್ಕೆ ಇಷ್ಟೊಂದು ಸೀರಿಯಲ್ಗಳಲ್ಲಿ ಈಕೆ ನಟಿಸಿರೋದು. ಈ ವಾಣಿಶ್ರೀ ಬಹುಬೇಡಿಕೆಯ ನಟಿಯಾಗಿ ಗುರುತಿಸಿಕೊಂಡವರು. ಸೀರಿಯಲ್ ಕ್ಷೇತ್ರದಲ್ಲಿ ಬಹುಬೇಡಿಕೆಯ ನಟಿಯಾಗಿ ವಾಣಿಶ್ರೀ ಗುರುತಿಸಿಕೊಂಡು ಹೋದವರು. ಅದೇ ಸಮಯದಲ್ಲಿ ಒಂದು ತಪ್ಪು ನಿರ್ಧಾರವನ್ನು ತೆಗೆದುಕೊಂಡ್ಬಿಡ್ತಾರೆ. ಆ ಸಮಯದಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರ ಮದುವೆ ಅನ್ನುವಂಥ ನಿರ್ಧಾರ. ಆ ಸಮಯದಲ್ಲಿ ಅಂದರೆ ಪೀಕ್ನಲ್ಲಿದ್ದಂಥ ಸಂದರ್ಭದಲ್ಲಿ ಮದುವೆ ಅನ್ನುವಂಥ ಆಫರ್ ಬರುತ್ತೆ. ಮದುವೆ ಆದ ನಂತರ ಅಂದುಕೊಂಡಂತೆ ಗಂಡನಿಂದ ವಾಣಿಶ್ರೀಗೆ ಪ್ರೀತಿ ಸಿಗುತ್ತೆ, ಹೊಸ ಬದುಕು ತುಂಬ ಚೆನ್ನಾಗಿರುತ್ತೆ ಅನ್ನುವಂತಹ ನೂರಾರು ಕನಸುಗಳೆಲ್ಲವೂ ಕೂಡ ಇರುತ್ತೆ. ಆದರೆ ಈ ವಾಣಿಶ್ರೀಗೆ ತನ್ನ ಕನಸೆಲ್ಲವೂ ಕೂಡ ಕೇವಲ ಕನಸು ಅನ್ನೋದು ಅರ್ಥ ಆಗೋದಕ್ಕೆ ಹೆಚ್ಚು ದಿನಗಳು ಬೇಕಾಗಿರಲಿಲ್ಲ. ಗಂಡನಿಂದ ವಾಣಿಶ್ರೀ ಅವರಿಗೆ ಯಾವ ಪ್ರೀತಿಯೂ ಕೂಡ ಸಿಗಲಿಲ್ಲ. ಗಂಡನಾಗಿ ಏನು ಮಾಡಬೇಕು ಅದನ್ನು ಆತ ಮಾಡಲಿಲ್ಲ. ಇದರ ಹಿಂದೆ ಇದ್ದಂತಹ ಸತ್ಯವನ್ನು ಇದೀಗ ವಾಣಿಶ್ರೀ ಅವರು ರಿವೀಲ್ ಮಾಡಿದ್ದಾರೆ. ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಇಲ್ಲದಿರುವಂಥ ವ್ಯಕ್ತಿಯನ್ನು ಮದುವೆ ಆಗಿದ್ದೆ. ಅವರಿಗೆ ಜಾಮೀನು ರಹಿತ ವಾರೆಂಟ್ ಇತ್ತು. ನನ್ನನ್ನು ಮದುವೆ ಆಗೋದಕ್ಕೂ ಮುನ್ನ 2 ವರ್ಷದ ಮೊದಲೇ ಅವರು ಇನ್ನೊಬ್ಬರನ್ನು ಮದುವೆ ಆಗಿದ್ದರು. ಅದು ಅವರು ಓಡಿ ಹೋಗಿ ಮಂಗಳೂರು ಕುದ್ರೋಳಿ ದೇವಸ್ಥಾನದಲ್ಲಿ ಮದುವೆ ಆಗಿದ್ದರು. ಸರ್ಟಿಫಿಕೇಟ್ನಲ್ಲಿ ಇಬ್ಬರ ಸಹಿ ಮತ್ತು ಪಂಡಿತರ ಸಹಿ ಇದೆ. ಅದೆಲ್ಲ ಪ್ರೂಫ್ ನನ್ನ ಹತ್ರಲ್ಲೂ ಈಗಲೂ ಕೂಡ ಇದೆ. ಇತ್ತೀಚೆಗೆ ಈ ವಿಚಾರವನ್ನು ತಮ್ಮ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ. ನಾನು ಯಾವತ್ತೂ ಪ್ರೀತಿಗೆ ಬಿದ್ದಿಲ್ಲ, ಅಫೇರ್ ಇಟ್ಕೊಂಡಿಲ್ಲ ಅಥವಾ ಓಡಿ ಹೋಗಿಲ್ಲ. ಮದುವೆ ಆಗುವವರೆಗೂ ಕೂಡ ನಾನು ಏನೂ ಕೆಟ್ಟದನ್ನು ಮಾಡಿರಲಿಲ್ಲ. ಅದು ಕೂಡ ಅರೇಂಜ್ಡ್ ಮ್ಯಾರೇಜ್. ನನಗೆ ಯಾಕೆ ಹೀಗಾಯಿತು ಅಂತ ಹೇಳ್ಬಿಟ್ಟು ತುಂಬ ಬೇಜಾರಾಗಿದ್ದು ಇದೆ. ಇದೆಲ್ಲವೂ ಕೂಡ ನನ್ನ ಜೀವನದಲ್ಲಿ ನಾನು ಮತ್ತಷ್ಟು ಸ್ಟ್ರಾಂಗ್ ಆಗೋದಕ್ಕೂ ಕೂಡ ಕಾರಣ ಆಯಿತು ಅಂತಾರೆ ವಾಣಿಶ್ರೀ. ಇನ್ನು ಇಷ್ಟಕ್ಕೆ ನಿಲ್ಲೋದಿಲ್ಲ ಇವರ ಈ ನೋವಿನ ಕಹಾನಿ. ಈ ವಿಚಾರ ಗೊತ್ತಾದಾಗ ಜಗಳವಾಡದೆ ಮನೆ ಬಿಟ್ಟು ಬಂದೆ. ನನ್ನ ಮಗಳು ಖುಷಿ ಆಗ 5 ತಿಂಗಳ ಮಗು. ಇಲ್ಲಿವರೆಗೂ ನನ್ನ ಮಗಳು ಖುಷಿಯನ್ನು ಅವರು ನೋಡಲೇ ಇಲ್ಲ. ಒಂದು ದಿನ ಖುಷಿಯನ್ನು ಸ್ಕೂಲ್ನಿಂದ ಕರ್ಕೊಂಡು ಹೋಟೆಲ್ ಒಂದಕ್ಕೆ ಹೋಗಿದ್ದೆ. ಅಲ್ಲಿ ನಾನು ಅವರನ್ನು ನೋಡಿದೆ.
ಅವರಲ್ಲಿ ಕೂತಿದ್ರು. ಖುಷಿ ಆವಾಗ 2ರಿಂದ 3ನೇ ತರಗತಿಯಲ್ಲಿ ಓದ್ತಾ ಇದ್ಲು. ಅವಾಗ ನಿಮ್ಮಪ್ಪ ಅಲ್ಲಿದ್ದಾರೆ, ಬೇಕಾದರೆ ಹೋಗಿ ಅವರನ್ನು ನೋಡ್ಕೊಂಡು ಬಾ ಅಂತ ಹೇಳ್ಬಿಟ್ಟು ನಾನೇ ಅವಳನ್ನು ಕಳಿಸಿದ್ದೆ. ಅವಳು ಹೋಗಿ ಅವರ ಅಪ್ಪನನ್ನು ನೋಡ್ಕೊಂಡು ಬಂದಳು. ಆದರೆ ಏನೂ ಕೂಡ ಹೇಳಲಿಲ್ಲ. ನಾನು ಅವರನ್ನು ತುಂಬ ನಂಬಿದ್ದೆ. ಅವರ ಕೆಲಸ ಏನು ಅಂತೇಳಿ ಕೇಳಿರಲಿಲ್ಲ. ಅವರ ಪ್ರೊಫೆಷನ್ ಏನು ಅಂತೇಳಿ ನೋಡಿರಲಿಲ್ಲ. ಎಷ್ಟು ಸಂಪಾದನೆ ಮಾಡ್ತಾರೆ ಅಂತಲೂ ಕೂಡ ಕೇಳಿರಲಿಲ್ಲ ಅಂಥೇಳಿ ವಾಣಿಶ್ರೀ ಹೇಳ್ತಾರೆ. ಮದುವೆ ಆಗೋಣ ಬಾ ಸಿನಿಮಾದಲ್ಲಿ ಕೆಲಸ ಮಾಡ್ತಿರುವಾಗಲೇ ನನ್ನ ಮದುವೆ ಆಗಿತ್ತು. ಆ ಸಂದರ್ಭದಲ್ಲಿ 5 ಸಿನಿಮಾಗಳು ನನ್ನ ಕೈಯಲ್ಲಿತ್ತು. 2 ಮೆಗಾ ಸೀರಿಯಲ್ಗಳು ಕೂಡ ನನ್ನ ಕೈಯಲ್ಲಿತ್ತು. ಡಿವೋರ್ಸ್ ನಂತರ ಮದುವೆಗೆ 1-2 ಆಫರ್ಸ್ಗಳು ಕೂಡ ಬಂತು. ಬಟ್ ನನಗೆ ನನ್ನ ಮಗಳನ್ನು ಆ ರೀತಿ ನೋಡಿಕೊಳ್ಳೋದಕ್ಕೆ ಮತ್ತು ಪ್ರೀತಿ ಮಾಡೋದಕ್ಕೆ ಯಾರಿಂದನೂ ಕೂಡ ಸಾಧ್ಯವಿಲ್ಲ. ನಮ್ಮದು ಪರಸ್ಪರ ಡಿವೋರ್ಸ್ ಆಗಿತ್ತು. ಮತ್ತು ನಾನು ಅವರನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೂ ಕೂಡ ಪ್ರಯತ್ನವನ್ನು ಮಾಡಲಿಲ್ಲ ಅಂತಲೂ ಕೂಡ ಹೇಳ್ತಾರೆ. ಇನ್ನು ಯಾಕೆ ಹೀಗಾಯಿತು ಅಂತೇಳಿ ಕೇಳಿದರೆ, ಪತಿಗೆ ಇದ್ದಂತಹ ಮತ್ತೊಂದು ಸಂಬಂಧವೇ ಇದೆಲ್ಲದಕ್ಕೂ ಕೂಡ ಕಾರಣವಾಯಿತು ಅನ್ನೋದು ಇಲ್ಲಿ ವಾಣಿಶ್ರೀ ಹೇಳುವಂತಹ ಮಾತು. ಹೌದು, ಪತಿ ಮದುವೆ ಆದ ಕರೆಕ್ಟು. ಆದರೆ ಮದುವೆ ಆದವನಿಗೆ ಮತ್ತೊಂದು ಮದುವೆ ಆಗಿತ್ತು ಅನ್ನುವಂಥ ವಿಚಾರವನ್ನು ಆತ ಮುಚ್ಚಿಟ್ಟಿದ್ದ. ನಮ್ಮ ಬಳಿ ಹೇಳಿರಲಿಲ್ಲ. ಇನ್ನು ಹೇಳಿದರೂ ಕೂಡ ಏನೋ ಪ್ರಯೋಜನ ಕೂಡ ಆಗ್ತಿರ್ಲಿಲ್ವೇನೋ. ಮನೇಲಿ ಆಲ್ಮೋಸ್ಟ್ ಅಲ್ಲಿ ಹಿಂದೆ ಬಿದ್ದಾಗಿತ್ತು. ಸೊ ದಟ್ ಮದುವೆ ಆಗಲೇಬೇಕಾದಂಥ ಪರಿಸ್ಥಿತಿ ಇತ್ತು. ಆದರೆ ಏನು ಮಾಡ್ತೀರಾ, ತಪ್ಪು ನಿರ್ಧಾರದ ಪರಿಣಾಮ ಮದುವೆ ಆಗೇ ಬಿಡ್ತಾರೆ. ಇವತ್ತಿಗೆ ವಾಣಿಶ್ರೀ ಮಗಳಿಗೆ 21 ವರ್ಷ ವಯಸ್ಸು. ಅವಳ ಬಗ್ಗೆ ತುಂಬ ಹೆಮ್ಮೆ ಇದೆ. ಅವಳು ತುಂಬ ಇಂಡಿಪೆಂಡೆಂಟ್. ಬಹುಶಃ ನನ್ನ ಕಷ್ಟಗಳನ್ನು ನೋಡಿ ಅವಳು 8ನೇ ತರಗತಿಯಲ್ಲಿ ಓದ್ತಿರುವಾಗಲೇ ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದು. ಥಿಯೇಟರ್ ಮತ್ತು ಸಿನಿಮಾಗಳ ಬಗ್ಗೆಯೂ ಕೂಡ ಕೆಲಸ ಮಾಡ್ತಾ ಇದ್ದಾಳೆ ಅಂತಲೂ ಕೂಡ ಮಗಳ ಬಗ್ಗೆ ವಾಣಿಶ್ರೀ ಅವರು ಹೇಳಿದ್ದಾರೆ. ಮಗಳು ಆ ಲೆಕ್ಕದಲ್ಲಿ ಮುಂದಿನ ದಿನಗಳಲ್ಲಿ ಒಬ್ಬೊಳ್ಳೆ ಆ್ಯಕ್ಟರ್ ಕೂಡ ಆಗಬಹುದೇನೋ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಯಾಕಂತ ಹೇಳಿದ್ರೆ ಸೌಂದರ್ಯದಲ್ಲೂ ಕೂಡ ಏನು ಕೊರತೆ ಇಲ್ಲ. ತುಂಬ ಮುದ್ದಾಗಿ ಇದ್ದಾರೆ. ವಾಣಿಶ್ರೀನೂ ಕೂಡ ಮುದ್ದಾಗಿದ್ದಾರೆ, ಮಗಳು ಕೂಡ ಮುದ್ದಾಗಿದ್ದಾರೆ. ಆದರೆ ಇಲ್ಲಿ ನೋಡಿ, ಬದುಕು ನೋಡಿ ಹೇಗಿರುತ್ತೆ ಅಂತೇಳಿ. ಇವರಿಗೆ ಹೆಸರಿದೆ, ಒಳ್ಳೆಯ ನೇಮ್ ಇದೆ, ಫೇಮ್ ಇದೆ, ಹಣ ಇದೆ, ಎಲ್ಲದೂ ಕೂಡ ಇದೆ. ಅವಕಾಶಗಳಿಗೂ ಕೂಡ ಕೊರತೆ ಇಲ್ಲ. ಆದರೆ ಈತ ಮದುವೆ ಆಗಿ ಸಾಯೋವರೆಗೂ ಕೂಡ ಜೊತೆಗಿರ್ತೀನಿ ಅಂತ ಹೇಳ್ಬಿಟ್ಟು ನಂಬಿಸಿದ ಆತ ಮಾತ್ರ ಅರ್ಧದಲ್ಲೇ ಕೈ ಕೊಟ್ಟಿದ್ದು ಅತ್ಯಂತ ದುರಂತ ಮತ್ತು ನೋವಿನ ಸಂಗತಿ ಅಂತಲೇ ಹೇಳ್ಬೋದು. ಆದರೆ ವಾಣಿಶ್ರೀಯವರು ಇವೆಲ್ಲವನ್ನು ಕೂಡ ಮೆಟ್ಟು ನಿಂತು ಇವತ್ತಿಗೆ ಒಬ್ಬ ಹುಡುಗ ಹೇಗೆ ಬದುಕ್ತಾನೋ, ಒಬ್ಬ ಹುಡುಗ ಒಂದು ಸಂಸಾರವನ್ನು ಹೇಗೆ ಲೀಡ್ ಮಾಡ್ತಾನೋ ಅದೇ ರೀತಿ ಲೀಡ್ ಮಾಡ್ಕೊಂಡು ಹೋಗಿರೋದು ಖುಷಿಯ ವಿಚಾರ ಮತ್ತು ಹೆಮ್ಮೆಯ ವಿಚಾರ ಅಂತಲೇ ಹೇಳ್ಬೋದು. ವಾಟ್ ಎವರ್, ವಾಣಿಶ್ರೀಯವರು ಇವತ್ತು ತಮ್ಮ ಎಲ್ಲ ನೋವುಗಳನ್ನು ಮರೆತು ಖುಷಿಯಾಗಿ ಜೀವನವನ್ನು ಸಾಗಿಸ್ತಿದ್ದಾರೆ. ಮಗಳನ್ನು 21 ವರ್ಷ ಆಗಿದೆ. ಮಗಳಿಗೂ ಕೂಡ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೂಡ ಕೊಡಿಸಿದ್ದಾರೆ ಮತ್ತು ಇಂಡಸ್ಟ್ರಿಗೆ ಕರ್ಕೊಂಬರುವಂಥ ಆಲೋಚನೆಯಲ್ಲೂ ಕೂಡ ಇದ್ದಾರೆ. ಅದಕ್ಕೂ ಕೂಡ ಒಳ್ಳೆಯದಾಗಲಿ. ವಾಣಿಶ್ರೀಯವರ ಬದುಕು ಇನ್ನಷ್ಟು ಸುಖಮಯವಾಗಿರಲಿ. ಜೊತೆಗೆ ಈ ನೋವಿನ ಅಧ್ಯಾಯದ ಪುಟಗಳು ತೆರೆಯದೇ ಇರಲಿ ಅನ್ನೋದು ಎಲ್ಲರ ಆಶಯ. ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ ಈ ಎಲ್ಲ ಘಟನಾವಳಿಗಳ ಬಗ್ಗೆ? ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.